ರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದು. ನಿರ್ಜನಾಧಿಕಾರದ 16ನೇ ಮಂಗಲ ಕಲಶಿದೆ. ಜ್ಞಾನಿನೋ ನಹಿ ಪರಿಗ್ರಹ ಭಾವಂ ಕರ್ಮರಾಗರಸರಿಕ್ತತಯೈತಿ ರಂಗಯುಕ್ತಿರ್ಹಗಶಾಯಿತವಸ್ತ್ರೇ ಸ್ವೀಕೃತೈವ ಹಿ ಬಹಿರ್ಲುಠತೀಹ. ಕರ್ಮ ಜ್ಞಾನಿನಃ ಪರಿಗ್ರಹ ಭಾವಂ ನ ಹಿ ಏತಿ. ಎಷ್ಟು ವಿಷಯ ಸಾಮಗ್ರಿಗಳ ಭೋಗರೂಪದ ಕ್ರಿಯೆ ಇದೆ, ಅದು ಸಮ್ಯಕ್ ದೃಷ್ಟಿ ಜೀವನಿಗೆ ಮಮತ್ವ ರೂಪದಿಂದ ಸ್ವೀಕಾರತನಕ್ಕೆ ನಿಶ್ಚಯದಿಂದ ಪ್ರಾಪ್ತವಾಗುವುದಿಲ್ಲ. ಯಾವ ಕಾರಣದಿಂದ? ರಾಗರಸರಿಕ್ತತಯ. ಕರ್ಮದ ಸಾಮಗ್ರಿಗಳನ್ನು ತನ್ನವೆಂದು ತಿಳಿದು ರಂಜಿಸುವಂಥ ಪರಿಣಾಮದ ವೇಗ ಎಂದರೆ ತೀವ್ರತೆಯಿಂದ ರಹಿತನಾಗಿರುವಂಥ ಭಾವವಿರುವುದರಿಂದ. ಭಾವೆಯಂಥದ್ದಿಲ್ಲದೆ ಅವನದ ಸಮ್ಯಕ್ ದೃಷ್ಟಿ ಜೀವಂತ ರಾಗದ ವೇಗ ಅರ್ಥಾತ್ ತೀವ್ರತೆ ಕಡಿಮೆ ಆಗಿದೆ, ರಹಿತ ಆಗಿದೆ. ರಾಗದ ತೀವ್ರತೆಯಿಂದ ರಹಿತ. ರಾಗ ಇದೆ ಭೂಮಿಕೆಗೆ ಅನುಸಾರವಾಗಿ, ಆದರೆ 6ನೇ ಭೂಮಿಕೆ ಜೀವದ ರಾಗ ಅತ್ಯಂತ 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 ತೀವ್ರತೆಯಿಂದ ರಹಿತ ಆಗಿರುತ್ತದೆ. ಪಂಚಮಗುಣ ಸ್ಥಾನ ವರ್ತಿದ್ದ ಅವನಿಗಿಂತ ಸ್ವಲ್ಪ ತೀವ್ರ ಇದೆ. ಚತುರ್ಥ ಗುಣಸ್ಥಾನ ವರ್ತಿದ್ದ ಅವನಿಗಿಂತಲೂ ಸ್ವಲ್ಪ ತೀವ್ರ ಇದೆ. ರಹಿತ ಯಾವುದರಿಂದ ರಹಿತ? ರಾಗದಿಂದ ರಹಿತಲ್ಲ, ರಾಗದ ವೇಗದಿಂದ ರಹಿತ. ಮಿಥ್ಯಾದೃಷ್ಟಿ ಜೀವದ ವಿಪರೀತ ಮನ್ನನೆಯ ಸದ್ಭಾವದೊಳಗ ರಾಗದ ವೇಗ ಎಷ್ಟಿದೆ ಅಂತಂದ್ರೆ ಆ ವೇಗದ ಜೊತೆಗೆ ಸಾಗುವಂಥ ಜ್ಞಾನ ಚಿನ್ನ ಚಿನ್ನಾಗಿ ಹೋಗುವಷ್ಟೇ ಇದೆ. ಮಿಥ್ಯಾದೃಷ್ಟಿ ಜೀವದ ದೇಹದ ಜೊತೆಗೆ ಅರ್ಥಾತ್ ಕರ್ಮಜನಿತ ಸಾಮಗ್ರಿಯ ಜೊತೆಗೆ ಏಕತ್ವ ಬುದ್ಧಿ ಅಭೇದ ಬುದ್ಧಿ ವರ್ತಿಸ್ತಾ ಇರುವುದರಿಂದ ಅವನಿಗೆ ಆ ಶರೀರ ಸಂಬಂಧದ ಪದಾರ್ಥಗಳಲ್ಲಿ, ಆ ಇಂದ್ರಿಯದ ವಿಷಯ ರೂಪದ ಪದಾರ್ಥಗಳಲ್ಲಿ ಅವನ ರಾಗದ ವೇಗ ಎಷ್ಟಿದೆ ಅಂತಂದ್ರೆ ಆ ವೇಗದ ಜೊತೆಗೆ ಸಾಗ್ತಾ ಇರುವಂಥ ಜ್ಞಾನ ಚಿನ್ನ ಭಿನ್ನಾಗಿ ಹೋಗ್ತಿದೆ. ಅದರದ ಸತ್ತಾನ ಉಳಿಯೋದಿಲ್ಲ. ಇಷ್ಟು ವೇಗ ಮಿಥ್ಯಾದೃಷ್ಟಿ ಜೀವದ ಶರೀರ ಮತ್ತು ಇಂದ್ರಿಯ ಸಂಬಂಧದ ಪದಾರ್ಥಗಳ ಕುರಿತಾಗಿ ಇದೆ. ಮಿಥ್ಯಾದೃಷ್ಟಿ ಜೀವ ವ್ರತದ ಅಂಗೀಕಾರ ಮಾಡ್ತಾನೆ, ಶಾಸ್ತ್ರದ ಸ್ವಾಧ್ಯಾಯ ಮಾಡ್ತಾನೆ, ಮಹಾವ್ರತದ ಅಂಗೀಕಾರ ಕೂಡ ಮಾಡ್ತಾನೆ, ಮುನಿ ದೀಕ್ಷೆಯನ್ನು ಧಾರಣ ಮಾಡ್ತಾನೆ. ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಇರುವಂಥ ಜೀವ ಅನಂತ ಬಾರಿ ಆತ್ಮಜ್ಞಾನದಿಂದ ಶೂನ್ಯನಿದ್ದುಕೊಂಡು ಏನು ಮಾಡಿದ? ಪಂಚಮಹಾವ್ರತದ ಅಂಗೀಕಾರ ಮಾಡಿದ. ಅಲ್ಲಿ ರಾಗದ ವೇಗ ಇತ್ತೇನಿಲ್ಲ? ಇದು ಪ್ರಶ್ನೆ ನಮ್ಮಲ್ಲಿ ಈಗ ಚರ್ಚೆಗೆ ಅವಶ್ಯಕಿದೆ.
ಶಾಸ್ತ್ರಗಳ ಅಭ್ಯಾಸ ಮಾಡಿದ್ದಾನೆ. ಶರೀರದ ಮಮತೆಯನ್ನು ಆ ಶಾಸ್ತ್ರಾಭ್ಯಾಸದಿಂದಲೋ ಅಥವಾ ಮೋಕ್ಷದ ಉದ್ದೇಶದಿಂದಲೋ ಶರೀರದ ಮಮತೆಯನ್ನು ಬಿಟ್ಟುಕೊಟ್ಟ ಪಂಚಮಹಾವ್ರತಗಳ ಅಂಗೀಕಾರ ಮಾಡಿದ್ದಾನೆ. ವನಖಂಡದೊಳಗೆ ವಾಸ ಮಾಡ್ತಾ ಇದ್ದಾನೆ. ಅವನಿಗೆ ರಾಗದ ವೇಗ ಇದೇನಿಲ್ಲ? ಇದು ಪ್ರಶ್ನೆ. ಯಾವುದರ ಕುರಿತು ಅವನಿಗೆ ರಾಗ ಇರೋದ? ವಸ್ತು ಸ್ವರೂಪದ ಜ್ಞಾನಂತೂ ಶಾಸ್ತ್ರಾಭ್ಯಾಸದಿಂದ ಆದದ್ದೇ ಇದೆ. ಪುರುಷಾರ್ಥಪೂರ್ವಕ ಸಮಸ್ತ ಭೋಗ ಸಾಮಗ್ರಿಗಳ ತ್ಯಾಗ ಮಾಡಿದ್ದೇ ಇದೆ. ಹಿಂಸಾದಿ ಪಾಪಗಳನ್ನ ಸರ್ವಥ ಕೃತಕಾರಿತ ಅನುಮೋದನ ಮನ ವಚನ ಕಾಯ ಹೀಗೆ ತ್ಯಾಗ ಆದದ್ದೇ ಇದೆ. ಅವನಿಗೆ ರಾಗದ ವೇಗ ಇದೇನಿಲ್ಲ? ಇದು ಪ್ರಶ್ನೆ ಇದೆ. ಇರಬಹುದೇನಿಲ್ಲ? ಇಲ್ಲೇನು ಹೇಳಿದ್ರು? ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನಿಗೆ ಮಮತ್ವ ರೂಪದಿಂದ ಸ್ವೀಕಾರತನಕ್ಕೆ ಎಷ್ಟು ವಿಷಯ ಸಾಮಗ್ರಿಗಳ ಭೋಗರೂಪದ ಕ್ರಿಯೆ ಇದೆ, ಅದು ನಿಶ್ಚಯದಿಂದ ಪ್ರಾಪ್ತವಾಗುವುದಿಲ್ಲ. ಯಾಕೆ ಅಂತಂದ್ರೆ ಅವ ರಾಗರಸದಿಂದ ರಿಕ್ತ ಇದ್ದಾನೆ. ಹಾಗಾದರೆ ಮಿಥ್ಯಾದೃಷ್ಟಿ ಜೀವ 9ನೇ ಗ್ರೈವೇಯಕಕ್ಕೆ ಹೋಗುವಂಥ ಮಂದಕಷಾಯ ರೂಪ ಪರಿಣಾಮ ಮಾಡಿದಲ್ಲ, ಅವ ರಾಗರಸದಿಂದ ರಿಕ್ತ ಇದ್ದಾನೋ ಅಥವಾ ಯುಕ್ತ ಇದ್ದಾನೋ ಆಚಾರ್ಯ ದೇವರ ಶಬ್ದದ ಅನುಸಾರ ಮತ್ತು ಟೀಕಾಕಾರರ ಶಬ್ದದ ಅನುಸಾರ ಅವನ ರಾಗರಸದ ವೇಗ ಇದೆಯೋ ಅಥವಾ ಬಿಟ್ಟು ಹೋಗಿದೆ. ಟೀಕಾಕಾರರ ಶಬ್ದ ರಾಗರಸದ ವೇಗ ಅರ್ಥಾತ್ ತೀವ್ರತೆಯಿಂದ ರಹಿತ ಇದ್ದಾನೆ ಅಂಥೇಳಿ ಹೇಳಿದ್ರು. ಯಾರ? ಸಮ್ಯಕ್ ದೃಷ್ಟಿ ಜೀವ. ಹಾಗಾದ್ರೆ ಮಿಥ್ಯಾದೃಷ್ಟಿ ಜೀವ ಆಚಾರ್ಯ ಭಗವಂತರ ಶಬ್ದದ ಅನುಸಾರ ರಾಗರಸದಿಂದ ರಿಕ್ತ ಇದ್ದಾನೋ ಅಥವಾ ಯುಕ್ತ ಇದ್ದಾನೆ? ನಮಗೆ ಅದನ್ನು ತಗೊಂಡು ಏನು ಮಾಡೋದ? ಅದೇ ನಾವು ಅನಂತ ಬಾರಿ ಆ ಕಾರ್ಯ ಮಾಡಿ ಬಂದಿದ್ದೇವಲ್ಲ, ಹಾಗಾದರೆ ಈ ಸಂಸಾರ ನಮಗೆ ಯಥಾವತ್ತಾಗಿ ಉಳಿದಿದೆಯಲ್ಲ, ಅದು ಮಿಥ್ಯಾತ್ವದ ಸದ್ಭಾವದಿಂದ ಹೌದು ಅಥವಾ ಇಲ್ಲರಿ? ಸ್ಪಷ್ಟ ಇದೆಯಲ್ಲ, ಆತ್ಮನ ಅನುಭೂತಿಯಿಂದ ರಹಿತ ಇರುವ ಕಾರಣದಿಂದ. ಹಾಗಾದ್ರೆ ಆತ್ಮನ ಅನುಭೂತಿಯಿಂದ ರಹಿತ ಇರುವ ಸಮಯದೊಳಗ ಶರೀರ ಮತ್ತು ಇಂದ್ರಿಯ ವಿಷಯಗಳ ಕುರಿತು ರಾಗರಸದಿಂದ ರಿಕ್ತ ಪರಿಣಾಮ ಇತ್ತೋ ಅಥವಾ ರಾಗರಸ ಸಹಿತ ಯುಕ್ತ ಪರಿಣಾಮ ಇತ್ತು? ಇದು ಆಚಾರ್ಯ ಭಗವಂತರ ಶಬ್ದ, ರಾಗರಸ ರಿಕ್ತ ಅಂಥೇಳಿ. ಯಾರ? ಸಮ್ಯಕ್ ದೃಷ್ಟಿ ಜೀವ. ಹಾಗಾದ್ರೆ ಮಿಥ್ಯಾದೃಷ್ಟಿ ಜೀವ ಆ ಪಂಚಮಹಾವ್ರತಗಳ ಅಂಗೀಕಾರ ಮಾಡಿ 9ನೇ ಗ್ರೈವೇಯಕ ಯೋಗ್ಯ ಶುಭಾಚರಣೆ ಮಾಡಿದಲ್ಲ, ಮಂದಕಷಾಯ ಅನ್ನೋದಕ್ಕಿಂತ ಶುಭಾಚರಣೆ ಅನ್ನೋದು. ಹಾಗಾದ್ರೆ ಆ ಶುಭಾಚರಣೆಯೊಳಗ ರಾಗರಸ ಇತ್ತೋ ಅಥವಾ ರಾಗರಸದಿಂದ ರಹಿತ ಇದ್ದ? ಆಚಾರ್ಯ ಭಗವಂತರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ರಾಗರಸ ಹೇಗಿರೋ ಸಾಧ್ಯ ಇದೆ ರೀ? ವನಖಂಡದೊಳಗೆ ವಾಸ ಮಾಡ್ತಾ ಇದ್ದಾನೆ. ಶರೀರ ಮತ್ತು ಶರೀರದಲ್ಲಿ ವಿದ್ಯಮಾನವಿರುವಂತಹ 5 ಇಂದ್ರಿಯ ಮನಸ್ಸುಗಳನ್ನ ಸರ್ವಥಾ ನಿರೋಧ ಮಾಡಿದಂತೆ. ಹೌದು ಅಥವಾ ಇಲ್ಲ? ಹಾಗಾದ್ರೆ ರಾಗರಸದಿಂದ ಅವ ಯುಕ್ತ ಇದ್ದೋ ಅಥವಾ ರಿಕ್ತ ಇದ್ದ?
ಎಲ್ಲಿತ್ತ ಅವನಲ್ಲೇ ರಾಗರಸ ರೀ. ಎಲ್ಲಿತ್ತು? ಅರೆ ಎಲ್ಲಿತ್ತು ಅನ್ನೋದು ನಮಗೆ ಕಾಣುವುದಿಲ್ರಿ. ಯಾಕೆ ಅಂತಂದ್ರೆ ಅದಕ್ಕೆ ಮೊದಲು ಮಾತು ಹೇಳಿದ್ದು ಇದೆ, ಆತ್ಮನ ಅನುಭೂತಿಯಿಂದ ರಹಿತ ಇರುವಂಥ ಜೀವದ ಯಾವ ಶರೀರ ಮತ್ತು ಇಂದ್ರಿಯಗಳ ಕುರಿತಾದ ಅನ್ಯ ವಿಷಯಗಳ ಕುರಿತು ರಾಗದ ವೇಗ ಎಷ್ಟಿದೆ ಅಂತಂದ್ರೆ, ಎಷ್ಟಿದೆ ಅಂತ ಹೇಳಿತ್ತು, ಅದರ ಅನುಸರಣೆ ಮಾಡ್ತಾ 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 ಅವನ ಜ್ಞಾನ ನಷ್ಟಪ್ರಾಯ ಆಗಿ ಹೋಗುವಷ್ಟು ವೇಗ ಇತ್ರಿ. ತಿಳಿತಾ ಇದೆ ಏನ್ರಿ ವಿಷಯ? ಆ ರಾಗದ ವೇಗ ಎಷ್ಟಿತ್ತಪ್ಪ ಅಂತಂದ್ರ ಅದರ ಅನುಸರಣೆ ಮಾಡ್ತಾ ಮಾಡ್ತಾ ಆ ಜೀವದ ಯಾವ ಪ್ರಗತ ಜ್ಞಾನ ಇತ್ತಲ್ಲ, ಆ ಜ್ಞಾನ ನಷ್ಟಪ್ರಾಯ ಆಗುವ ಹಾಗೆ ಚಿನ್ನ ಭಿನ್ನ ಆಗಿ ಹೋಯ್ತು. ನಷ್ಟಪ್ರಾಯ ಅನ್ನೋದಕ್ಕಿಂತ ಅದು ಸಮಯಕ್ಕೆ ನಷ್ಟನ ಆಗಿ ಹೋಯ್ತ್ರಿ. ಅಷ್ಟ ರಾಗದ ವೇಗ ಇತ್ತು. ಮಿಥ್ಯಾದೃಷ್ಟಿ ಜೀವನಿಗೆ ಇರ್ತಿದೆ ರೀ. ಮಿಥ್ಯಾದೃಷ್ಟಿ ಅರ್ಥಾತ್ ಆತ್ಮನ ಅನುಭೂತಿಯಿಂದ ರಹಿತ ಜೀವ. ಹಾಗಾದ್ರೆ ಇಂಥ ಪರಿಸ್ಥಿತಿಯೊಳಗ ಪಂಚಮಹಾವ್ರತದ ಅಂಗೀಕಾರ ಮಾಡಿದ, 11 ಅಂಗ 9 ಪೂರ್ವದ ಪಾಠಿಯಾದ, ಆವಾಗ ಅವನ ರಾಗರಸ ರಿಕ್ತ ಇತ್ತೋ, ರಾಗರಸ ಅವನ ಪರಿಣಾಮದೊಳಗ ರಿಕ್ತ ಇತ್ತೋ ಅಥವಾ ಯುಕ್ತ ಇತ್ತ. ರಾಗರಸ ಇರಲೇ ಇಲ್ಲ ಅಂಥೇಳಿ ನಮಗೆ ಕಾಣಿಸ್ತಿದೆ ರೀ. ಯಾರಿಗೆ ಇನ್ನೊಬ್ಬರದ್ದು ಕಾಣಿಸ್ತಿದೆ ಅಲ್ಲ, ನಮಗೆ ಕಾಣಿಸುತ್ತಾರೆ. ಆವಾಗ ನನಗೆ ರಾಗ ಇಲ್ಲನ ಈ ಪ್ರಕಾರ ಅನ್ನಿಸಿತ್ತು. ಆದರೆ ರಾಗ ಇತ್ತು ಅಥವಾ ಇಲ್ಲ, ರಾಗ ರಸದಿಂದ ರಿಕ್ತ ಆಗಬೇಕಾಯ್ತು. ಪರಿಣಾಮ ಅಂತಂದ್ರೆ ಆ ಪರಿಣಾಮದೊಳಗೆ ಸ್ವಭಾವದ ಚೈತನ್ಯ ರಸ ವ್ಯಾಪ್ತ ಆಗ್ಲಿಕ್ಕೆ ಬೇಕ್ರಿ. ಅದರ ವಿನಃ ರಾಗರಸದಿಂದ ರಿಕ್ತ ಆ ಪರಿಣಾಮ ಆಗೋದನ್ನ ಸಾಧ್ಯ ಇಲ್ರಿ. ಯೋಚನೆ ಮಾಡ್ರಲ್ಲ, ನಿನ್ನೆ ಹೇಳಿದ್ದಿತ್ತು, 1 ಖಡ್ಗ ಕೋಶದೊಳಗ 2 ಖಡ್ಗಗಳ ವಾಸ ನಿಲ್ಲುವುದಿಲ್ಲ. ಹಾಗಾದ್ರೆ ಎಲ್ಲಿ ರಾಗರಸ ರಿಕ್ತತೆ ಅಂಥೇಳಿ ನಮಗೆ ಆ ದಿವ್ಯವಿರುವಂಥ ಪಂಚಮಹಾವ್ರತ ರೂಪದ ಪರಿಣಾಮಗಳ ಅಥವಾ ಮಹಾವ್ರತಗಳ ಆಚರಣೆಯಲ್ಲಿ ನಡೆದದ್ದು ಇದೆಯೋ ಅಂಥ ಪರಿಣಾಮದೊಳಗ ರಾಗರಸ ಹೇಗಿರೋದ? ಯಾವುದರ ಕುರಿತಾಗೇನೋ ಅವನಿಗೆ ರಾಗ ಇರುವುದಿಲ್ಲ ಅನ್ನೋದ ನಮ್ದು ಕಲ್ಪನೆ ಇದೆ ರೀ. ಆದ್ರೆ ರಾಗ ಇರುವುದಿಲ್ಲ ಆದ್ರೆ ಅವನ ಪರಿಣಾಮದೊಳಗೆ ಏನಿದೆ? ಆತ್ಮನ ಅನುಭೂತಿ ಇಲ್ಲ ಅಂದಮೇಲೆ ಪರಿಣಾಮದೊಳಗೆ ಚೈತನ್ಯ ರಸದ ವ್ಯಾಪ್ತಿ ಇಲ್ಲ. ಆತ್ಮನ ಅನುಭೂತಿ ಇದ್ದ ನಂತರ ಪರಿಣಾಮದೊಳಗ ಚೈತನ್ಯ ರಸದ ವ್ಯಾಪ್ತಿ ಇದೆ. ಚೈತನ್ಯ ರಸ ಎಲ್ಲಿ ಪರಿಣಾಮದೊಳಗೆ ವ್ಯಾಪಿಸ್ತಿದೆಯೋ, ಪಸರಿಸ್ತಿದೆಯೋ, ಅಲ್ಲಿ ರಾಗರಸ ಇರೋ ಸಾಧ್ಯ ಇಲ್ರಿ. ಪ್ರಕಾಶದ ಕಿರಣಗಳ ಪಸರಿಸ್ತಾ ಇದ್ದ ಹಾಗೆ ಅವ ಅಂಧಕಾರವನ್ನು ದೂರ ತಳ್ಳತಾವಲ್ಲ. ಹಾಗಾದ್ರೆ ಚೈತನ್ಯ ರಸ, ಆತ್ಮನ ಚೈತನ್ಯ ರಸ ಪರಿಣಾಮದೊಳಗೆ ಪಸರಿಸ್ತಾ ಇರುವಂತೆ ರಾಗರೂಪದ ಅಂಧಕಾರ ದೂರ ಹೋಗಲಿಕ್ಕೆ ಬೇಕಲ್ಲ. ಹಾಗಾದ್ರೆ ಅಲ್ಲಿ ಆತ್ಮನ ಅನುಭೂತಿ ಇಲ್ಲ. ಪಂಚಮಹಾವ್ರತದ ಪರಿಣಾಮ ಇದೆ, ಅಲ್ಲಿ ರಾಗ ಇದೇನಿಲ್ಲ. ಇಷ್ಟು ಮಾತು ಚರ್ಚೆಯ ವಿಷಯ ಇದೆ ರೀ. ಅದನ್ನು ನಮಗೆ ತಿಳ್ಕೊಳ್ಳೋದು ಅವಶ್ಯಕ ಇದೆ ರೀ. ಯಾಕೆ ಅಂತಂದ್ರೆ ನಮಗೆ ವ್ರತರೂಪದ ಪರಿಣಾಮದೊಳಗ ರಾಗದ ಸದ್ಭಾವ ಇರ್ತಿದೆಯೋ ಅಥವಾ ಇಲ್ಲ, ರಾಗದ ಅಭಾವ ಆದ ನಂತರ ವ್ರತರೂಪದ ಪರಿಣಾಮ ಏನಿದಾವೆ ಅವು ಯಾವ ರೂಪದ ಫಲವನ್ನು ಪ್ರದಾನ ಮಾಡ್ತವೆ, ಈ ಎಲ್ಲ ವಿಷಯಗಳದ್ದ ನಮಗೆ ಸಂಜ್ಞೀತನ ಪ್ರಾಪ್ತ ಇರುವುದರಿಂದ ಅವುಗಳದ್ದೆಲ್ಲ ನಮಗೆ ಸ್ಪಷ್ಟೀಕರಣ ಇರೋದು ಅವಶ್ಯಕ ಇದೆ.
ಅಲ್ಲಿ ರಾಗರಸ ಇದೆಯೋ ಅಥವಾ ಇಲ್ಲ? ಅರೆ, ನೋಡ್ಬೇಕನ್ನೋದಿಲ್ಲ, ತಿನ್ಬೇಕನ್ನೋದಿಲ್ಲ, ಭೋಗಿಸೋಬೇಕನ್ನುವಂಥದ್ದು ಇಲ್ಲ. ಅದರ ತ್ಯಾಗದ ರಾಗ ಇದೆ ರೀ ಅಲ್ಲಿ. ಇದರದ್ದು ನನಗೆ ತ್ಯಾಗಿದೆ, ಇದರದ್ದು ನನಗೆ ತ್ಯಾಗಿದೆ, ಈ ಇಂದ್ರಿಯ ವಿಷಯದ ನನಗೆ ತ್ಯಾಗಿದೆ, ಈ ಶರೀರದ ಮಮತೆಯದ್ದು ನನಗೆ ತ್ಯಾಗಿದೆ. ಈ ತ್ಯಾಗದ ರಾಗ ಅಲ್ಲಿ ವ್ಯಾಪ್ತ ಇದೆ. ಆತ್ಮನ ಅನುಭೂತಿಯಲ್ಲಿ ಇಲ್ಲ. ಅಲ್ಲಿ ಆಗಮದ ಅಭ್ಯಾಸ 11 ಅಂಗ 9 ಪೂರ್ವದ ಜ್ಞಾನ ಇದ್ರನೂ ಕೂಡ ಭೋಗಗಳ ರಸ ಇಲ್ಲ ಅಂಥೇಳಿ ಹೇಳಿದ್ರನೂ ಕೂಡ ಆ ಭೋಗಗಳ ತ್ಯಾಗದ ರಸ ಚೈತನ್ಯ ರಸಕ್ಕ ಅವಕಾಶನ ಕೊಡ್ತಾ ಇಲ್ಲ, ಅಷ್ಟು ವ್ಯಾಪ್ತ ಇದೆ. ಹಾಗಾದ್ರೆ ಮೊದಲು ಹೇಳಿತಲ್ಲ ಆ ಮಾತ, ಯಾವ ಮಾತ? ಮಿಥ್ಯಾದೃಷ್ಟಿಯ ರಾಗದ ವೇಗ ಎಷ್ಟಿದೆ ಅಂತಂದ್ರ ಎಷ್ಟಿದೆ? ಅದರ ಅನುಸರಣೆ ಮಾಡುವಂಥ ಪ್ರಗಟ ಚೈತನ್ಯ ನಷ್ಟ ಭ್ರಷ್ಟ ಆಗಿ ಹೋಗ್ತಿದೆ. ಹಾಗಾದ್ರೆ ಅಲ್ಲಿ ತ್ಯಾಗರೂಪ ರಾಗದ ರಸ ಇದೆ ಅಲ್ಲ, ಅಲ್ಲಿ ಚೈತನ್ಯದ ರಸ ಪ್ರಗಟ, ಆತ್ಮನ ಸಾಮರ್ಥ್ಯ, ಜ್ಞಾನದರ್ಶನ ಚೈತನ್ಯ ಸಾಮರ್ಥ್ಯ ತ್ಯಾಗದ ರಾಗದೊಳಗೆ ನಷ್ಟ ಆಗಿದೆ ಅನ್ನೋ ಸಾಬೀತು ಇದೆ ರೀ. ಹೇಗಿದೆ? ಹಾಗೆ ಇದೆ ಅಥವಾ ನಷ್ಟ ಆಗಿದೆ ರೀ. ಇದು ಜೈನ ದರ್ಶನ ಇದೆ. ಅರೆ, ಸಂಸಾರದಲ್ಲಿ ಇರುವಂಥ ಜೀವ ಅವನು ಸಂಸಾರದಲ್ಲೇನ ಅದನ್ರಿ. ಮನೆ, ಧನಕನಕಾದಿ, ಪತ್ನಿ, ಪುತ್ರ, ರಾಜ್ಯ, ಪಂಚೇಂದ್ರಿಯ ವಿಷಯಗಳಲ್ಲಿ ಯಾವ ನಿಮಗ್ನ ಇದ್ದಾನೋ, ಅರೆ ಮಾತು ಬಹಳ ಸೂಕ್ಷ್ಮ ಇದೆ ರೀ. ಯಾವ ಜೀವ 5 ಇಂದ್ರಿಯ ವಿಷಯಗಳಲ್ಲಿ, ಧನಕನಕಾದಿಗಳಲ್ಲಿ, ಪತ್ನಿ ಪುತ್ರರಲ್ಲಿ ನಿಮಗ್ನಾಗಿ ವರ್ತಿಸ್ತಾ ಇದ್ದಾನೋ ಆ ಜೀವನಿಗೆ ಯಾವ ಪ್ರಕಾರ ವಿಪರೀತ ಶ್ರದ್ಧೆಯ ಬಲದಿಂದ ರಾಗರಸದ ತೀವ್ರತೆ ಇದೆಯೋ ಅದೇ ಪ್ರಕಾರ ಸ್ಪಷ್ಟ ಆಯ್ತಲ್ಲ. ಏನ? ಅದೇ ಪ್ರಕಾರ ಏನ್ರಿ? 11 ಅಂಗ 9 ಪೂರ್ವದ ಜ್ಞಾನ, ಪಂಚ ಮಹಾವ್ರತ ರೂಪದ ಪರಿಣಾಮ ಏನಿದೆ, ಆಚರಣೆ ಏನಿದೆ ವ್ರತಗಳದ್ದ, ಅಲ್ಲಿ ಪಂಚೇಂದ್ರಿಯ ವಿಷಯಗಳ ತ್ಯಾಗ, ಪಂಚ ಪಾಪಗಳ ತ್ಯಾಗ ರೂಪದ ಯಾವ ರಾಗ ಇದೆಯಲ್ಲ, ಆ ರಾಗದ ವೇಗದಿಂದ ಅವನದು ಚೈತನ್ಯ ಸಾಮರ್ಥ್ಯ ನಷ್ಟ ಆಗಿ ಹೋಗ್ತಾ ಇದೆ. ಅರೆ, ಆತ್ಮನ ಅನುಭೂತಿ ಸಂಪನ್ನ ಜೀವ ಆಗಮ ಜ್ಞಾನದೊಳಗ ಬೇಕಾದ್ರ ಪರಿಣತ ಇದ್ರನೂ ಕೂಡ, ಅರೆ ಆಗಮ ಜ್ಞಾನ ಅವನಲ್ಲಿ ಜೀವಂತ ಇದೆ ರೀ. ಆಗಮ ಜ್ಞಾನ ಆಗಮದ ಆಧಾರದಿಂದ ಇಲ್ಲ, ಅವ ಸ್ವಯಂ ಆಗಮ ಇದ್ದ. ಅವ ಸ್ವಯಂ ಆ ಆಗಮದ ಸಾರನಾದಂಥ. ಅರೆ, ಶ್ರುತಜ್ಞಾನದಿ ಯಾವನು ಅನುಭವ ಗೋಚರನಾದ ಶುದ್ಧಾತ್ಮನನ್ನು ತಿಳಿಯುವನು, ಅವನನ್ನು ಶ್ರುತ ಕೇವಲಿ ಎನ್ನುವರು. ಲೋಕವ ಬೆಳಗುವ ಋಷೀಶ್ವರರು ತಾನೆ. ಎರಡನೇದ ಶ್ರುತಜ್ಞಾನವನೆಲ್ಲ ಬಲ್ಲವಗೆ ಶ್ರುತಜ್ಞಾನಿ ಎನ್ನುವರು ಕೇವಲಿ. ಎರಡರಲ್ಲೇ ಏನು ವ್ಯತ್ಯಾಸ ಇದೆ ರೀ? ಯಾವ ರೀತಿಯ ವ್ಯತ್ಯಾಸ ಇದೆ?
ಶ್ರುತಜ್ಞಾನದ ಅನುಭವ ಗೋಚರನಾದಂಥ ಶುದ್ಧಾತ್ಮನನ್ನ ಯಾವ ತಿಳಿದಿದಾನೋ ಅವ ಶ್ರುತ ಕೇವಲಿ ಅದ. ಇದು ಮೊದಲನೇ ಮಾತಿದೆ. ಅನುಭವ ಗೋಚರನಾದ ಶುದ್ಧಾತ್ಮನನ್ನ ಯಾವ ತಿಳಿದಿದಾನೋ ಅವ ಶ್ರುತ ಕೇವಲಿ ಅದ. ಮತ್ತ ಶ್ರುತಜ್ಞಾನದಿಂದ ಎಲ್ಲವನ್ನ ಯಾವ ಶ್ರುತವನ್ನ ತಿಳಿತಾನೋ ಅವ ಶ್ರುತ ಕೇವಲಿ. ಎರಡರಲ್ಲೇ ವ್ಯತ್ಯಾಸ ಏನಿದೆ? ಅವನನ್ನ ಶ್ರುತ ಕೇವಲಿ ಅಂಥೇಳಿ ಕೇವಲಿಗಳ ಹೇಳಿದರು, ಇವನನ್ನ ಶ್ರುತ ಕೇವಲಿ ಅಂಥೇಳಿ ಲೋಕವ ಬೆಳಗುವ ಋಷೀಶ್ವರರು ಹೇಳಿದರು. ನೋಡ್ರಿ, ಧರ್ಮದ ಸಲುವಾಗಿ ಬಹಳಷ್ಟು ಕೋಲಾಹಲ ಮಾಡ್ತಾ ಇದ್ದೇವೆ ನಾವು. ಕೋಲಾಹಲದಿಂದ ಧರ್ಮದ ಸ್ವರೂಪ ತಿಳಿದು ಬರೋದು ಸಾಧ್ಯ ಇಲ್ಲ. ನಮಗೆಲ್ಲಿ ತಿಳ್ಕೊಳ್ಳೋದಿದೆ? ನಮಗೆ ಮಾಡೋದಿದೆ. ಆದ್ರೆ ಅಲ್ಲಿ ಹೇಳಿದ್ರೆ ಏನ? ಶ್ರುತಜ್ಞಾನದಿ ಯಾವನು ಅನುಭವ ಗೋಚರನಾದ ಶುದ್ಧಾತ್ಮನನ್ನು, ಅನುಭವ ಗೋಚರನಾದಂಥ ಶುದ್ಧಾತ್ಮನನ್ನ ತಿಳ್ಕೊಳ್ಳೋದ ಇದು ನಿಜವಾದ ಪ್ರಯೋಜನ ಇತ್ತು ಶ್ರುತಜ್ಞಾನದ್ದು. ಶ್ರುತಜ್ಞಾನ ಅಂತಂದ್ರ ಆಗಮಜ್ಞಾನ ಅಂಥೇಳೇನೋ ಅರ್ಥ ಮಾಡಬಹುದು. ಆದ್ರ ಈಗ 3 ದಿವಸದ ಹಿಂದೆ ಚರ್ಚೆ ಬಂದದ್ದು ಇತ್ತು, ಸಮ್ಯಕ್ ದರ್ಶನದ ಸಲುವಾಗಿ ಶಾಸ್ತ್ರಾಭ್ಯಾಸದ ಅವಶ್ಯಕತೆ ಇಲ್ಲ. ಶಾಸ್ತ್ರಾಭ್ಯಾಸ ಮಾಡಿ ಕೂಡ ಯಾವ ಆತ್ಮನ ಅನುಭೂತಿಯ ಸಲುವಾಗಿ ಯಾವ ಜೀವ ಅಂತರೋನ್ಮುಖ ಪುರುಷಾರ್ಥದೊಳಗ ತನ್ನ ಸಮಯದ ಜೀವನವನ್ನ, ತನ್ನ ಸಮಯದ ಪ್ರಗಟ ಚೈತನ್ಯ ಸಾಮರ್ಥ್ಯವನ್ನ ತೊಡಗಿಸುವುದಿಲ್ಲ, ಅವನಂಥ ದುರ್ಭಾಗ್ಯಶಾಲಿ ಜೀವ ಇನ್ನೋರ್ವ ಇಲ್ಲ ಅಂಥೇಳಿ ಹೇಳಿದ್ದಿತ್ತು. ವಿಷಯದ ಜೊತೆಗೆ ಒಂದಾಗೋದ, ವಿಷಯದ ಚಿಂತನ ಮಂಥನದೊಳಗೆ ಇಳಿಯೋದ, ವಿಷಯದ ರಹಸ್ಯವನ್ನ ಗ್ರಹಣ ಮಾಡೋದ ಅವಶ್ಯಕ ಇದೆ. ಬರೀ ಶಾಸ್ತ್ರ ಸ್ವಾಧ್ಯಾಯದಿಂದ, ವಾಚನದಿಂದ, ಮನನದಿಂದ, ಶ್ರವಣದಿಂದ ಏನೂ ಆಗುವುದಿಲ್ಲ. ಅಲ್ಲಿ ಈಗ ಹೇಳಿದ ಪ್ರಕಾರ ಅರೇ ಆತ್ಮನ ಅನುಭೂತಿಯಿಂದ ರಹಿತವಾದಂಥ ಯಾವ ವಿಪರೀತ ಮನ್ನನೆ ಯುಕ್ತ ಜೀವಿದ್ದಾನೋ ಅವ ಇಬ್ಬರನ್ನ ನಾವು ಎದುರಿಗಿಟ್ಕೊಂಡಿದ್ದೇವ್ರಿ. ಒಬ್ಬದನು ಪತ್ನಿ, ಪುತ್ರ, ಧನ, ಐಶ್ವರ್ಯ, ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳಲ್ಲಿ, ವಿಷಯ ಭೋಗದಲ್ಲಿ ಮಸ್ತ್ ಇದ್ದಾನೆ. ಇನ್ನೊಬ್ಬದನು ಆ ಪಂಚೇಂದ್ರಿಯ ವಿಷಯಗಳನ್ನ ದೂರ ಅತ್ಯಂತ ತ್ಯಾಗ ಮಾಡಿದ್ದಾನೆ. ಪಂಚ ಪಾಪಗಳಿಂದ ಅತ್ಯಂತ ಅಸ್ಪೃಷ್ಟ ಉಳಿಯುವಂಥ ಸಾವಧಾನ ಪೂರ್ವಕ ಆಚರಣೆ ಇದೆ. ಆದ್ರ ತಮಗ ಅಂತೆ ಸ್ಪಷ್ಟ ಶಬ್ದದಿಂದ ಹೇಳ್ತಾ ಇದ್ದೇನೆ, ಅವನ ಶ್ರದ್ಧೆ ಇವನ ಶ್ರದ್ಧೆ, ಆ ಶ್ರದ್ಧೆಯ ಆಧಾರದಿಂದ ಯಾವ ಪರಿಣಾಮ ಪ್ರಕಟ ಆಗ್ತಾವೆಯೋ ಆ ಪರಿಣಾಮದೊಳಗ ಸಮಾನ ರೂಪದಿಂದ ರಾಗದ ತೀವ್ರತೆ ಇದೆ. ಸಮಾನ ರೂಪದಿಂದ ಅವನ ಚೈತನ್ಯನು ವರ್ತಮಾನ ಚೈತನ್ಯ ವಿಪರೀತ ಶ್ರದ್ಧೆಯ ಆಧಾರದಿಂದ ಹೊರಡುವಂಥ ಆ ಅಗ್ನಿ ಸಮಾನವಾದಂಥ ಪರಿಣಾಮಗಳಲ್ಲೇ ಆ ಚೈತನ್ಯ ರಸ ಒಣಗಿ ಹೋಗ್ತಾ ಇದೆ. ಇವನದು ವಿಪರೀತ ಮನ್ನನೆಯ ಆಧಾರದಿಂದ ಭೂಮಿಕೆಯ ಮೇಲೆ ಉದಿಸಿ ಬರುವಂಥ ಆ ರಾಗ ರೂಪದ ಯಾವ ವಿಕಾರ, ಯಾವುದರದ ರಾಗ? ತ್ಯಾಗದ ರಾಗರೇ. ವಿಚಾರ ಮಾಡುವಂಥದ್ದು ಇದೆ. ನಮ್ಮ ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ ಈ ಪ್ರಕಾರ ಸೂಕ್ಷ್ಮ ಭಾವದ ಭೇದವನ್ನ ಅರಿತುಕೊಳ್ಳೋದ, ಕಂಡುಕೊಳ್ಳೋದ ಅತ್ಯಂತ ಅವಶ್ಯಕ ಇದೆ.
ಅದಕ್ಕೆ ಆ ಸಮ್ಯಕ್ ದೃಷ್ಟಿ ಮಹಾಪುರುಷ ಹೇಳಿದ, ಇದು ಸೂಕ್ಷ್ಮ ವಿಷಯ, ಜೀವನಿಗೆ ಸಹಜವಾಗಿ ತಿಳಿದು ಬರುವುದಿಲ್ಲ, ಪ್ರಯತ್ನ ಮಾಡಿದ್ರೂ ತಿಳಿದು ಬರುವುದಿಲ್ಲ ಅಂಥೇಳಿ ಅದರೊಳಗ ಧರ್ಮ ಮನ್ನಿಸಿ ಅದನ್ನು ಮಾಡ್ತಾ ಇದ್ದಾನೆ. ಯಾವುದನ್ನ? ದಯಾ ಮಾಡ್ರಿ, ಪೂಜಾ ಮಾಡ್ರಿ, ಭಕ್ತಿ ಮಾಡ್ರಿ, ದಾನ ಕೊಡ್ರಿ, ಮಂದಿರ ಕಟ್ಟಿಸ್ರಿ. ಅರೆ ಇವು ಜೈನ ಧರ್ಮದ್ದು ಉಪದೇಶನ ಅಲ್ಲ ಅಂತ ಹೇಳ್ತಾರೆ. ಯಾಕೆ? ಅರೆ ಜೈನ ಧರ್ಮದ ಅಡಿಪಾಯ ಏನಿದೆ ಅಂತಂದ್ರ ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗೆ ಏನೂ ಮಾಡೋದು ಸಾಧ್ಯ ಇಲ್ಲ. ಹಾಗಾದ್ರೆ ಬಸ್ತಿ ನೀವು ಯಾಕೆ ಕಟ್ಸವ್ರ? ದಾನ ಯಾವುದ್ರದ್ದು ಕೊಡವ್ರ? ಧನ ನಿನ್ನದಿದೆಯೋ, ಆಹಾರ ನಿನ್ನದಿದೆಯೋ, ಶಾಸ್ತ್ರ ದಾನ ಯಾವುದ್ರದ್ದು ಕೊಡವ್ರಿ? ಒಂದು ವಸ್ತುವಿನ ಮಾಲೀಕತ್ವ, ಸ್ವಾಮಿತ್ವ ಇನ್ನೊಂದು ವಸ್ತುವಿಗೆ ಪ್ರಾಪ್ತ ಆಗೋದನ್ನ ಇಲ್ರಲ್ಲ. ಇಂಥ ಯಾವ ಜೈನ ದರ್ಶನ ಇದೆ, ಆ ಜೈನ ದರ್ಶನದ ಉಪದೇಶದೊಳಗ ತ್ಯಾಗ ಮಾಡ್ರಿ, ಗ್ರಹಣ ಮಾಡ್ರಿ, ವ್ರತ ಮಾಡ್ರಿ, ದಯಾ ಮಾಡ್ರಿ, ಪೂಜಾ ಮಾಡ್ರಿ. ಅರೆ ಇಂಥ ಉಪದೇಶ ಇರೋದನ್ನ ಇಲ್ಲ. ಆಚಾರ್ಯ ಭಗವಂತರು ಹೇಳಿದ್ದಾರೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಅಬುಧಶ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತಾರ್ಥಂ ಅಂತೇಳಿ ಹೇಳಿದ್ದಾರೆ. ಆದ್ರೆ ನೀ ವ್ರತ ತಗೋ ಅಂಥೇಳಿ ಯಾವ ಆಚಾರ್ಯರು ಹೇಳಲಿಲ್ಲ. ನಿನ್ನ ಈ ಅವ್ರತ ರೂಪದ ಪರಿಣಾಮ ದುಷ್ಟ ಕರ್ಮಗಳ ಬಂಧಕ ಕಾರಣ ಇದೆ ಅಂಥೇಳಿ ಹೇಳಬಹುದ್ರಿ. ಆದ್ರೆ ನೀ ವ್ರತದ ಅಂಗೀಕಾರ ಮಾಡು, ಭೋಗದ ತ್ಯಾಗ ಮಾಡು ಅಂಥೇಳಿ ಹೇಳೋದು ಸಾಧ್ಯನೇ ಇಲ್ಲ. ಭೋಗದ ಭಾವದ ಫಲ ಚತುರ್ಗತಿ ಸಂಸಾರ ಇದೆ ಅನ್ನೋದನ್ನು ಬೇಕಾದ್ರೆ ಹೇಳೋ ಸಾಧ್ಯ ಇದೆ. ಜೈನ ಧರ್ಮದ ಉಪದೇಶಕ್ಕ ಅರೆ ಜಿನೇಂದ್ರ ಪ್ರಭುವಿನ ಸರ್ವಾಂಗದಿಂದ ಹೊರಟಿರುವಂತ ವೀತರಾಗತೆಯ ಪರಿಪೋಷಕವಾದಂಥ ಜೀವದ ಪರಮ ಕಲ್ಯಾಣದ ಕಾರಣವಿರುವಂಥ ಆ ಉಪದೇಶ ಈ ಜೀವನಿಗೆ ಲಭಿಸೋದ ಅನಂತ ಕಾಲದೊಳಗ ಅತ್ಯಂತ ದುರ್ಲಭ ಇದೆ. ಲಭಿಸಿದ ನಂತರ ಆ ಜೀವದ ಕಾರ್ಯ ಆಗುವುದಿಲ್ಲ, ಹೀಗೆ ಸಾಧ್ಯನೇ ಇಲ್ಲ. ಹಾಗಾದರೆ ನಮಗೆ ಉಪದೇಶ ಲಭಿಸಿದೆಯೇನ? ಇದು ನಮ್ಮಲ್ಲೇ ನಾವು ವಿಚಾರ ಮಾಡೋಣ. ನಾವು ಉಪದೇಶದ ತಾತ್ಪರ್ಯವನ್ನ, ಸಾರವನ್ನ ಈ ರೀತಿ ಗ್ರಹಣ ಮಾಡುವ ತೀವ್ರ ಅಂತರ್ಮುಖ ಪುರುಷಾರ್ಥ ಮಾಡ್ತಾ ಇದ್ದೇವೆನ? ಜೀವನ ಎಷ್ಟಿದೆ ಅನ್ನೋದರದ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಕಾರ್ಯ ಒಂದು ಸಮಯದೊಳಗ ಆಗೋದಿದೆ, ಆದ್ರೆ ಒಂದು ಸಮಯದೊಳಗ ಆಗುವಂಥ ಆ ಕಾರ್ಯಕ್ಕೆ ಯೋಗ್ಯವಾದಂಥ ಪುರುಷಾರ್ಥ ನಮ್ಮಲ್ಲಿ ಇದುವರೆಗೆ ಆಗಿಲ್ಲ. ಎಷ್ಟು ಬೇಕಿದೆ ಜೀವನ? ಏನು ಬೇಕಿದೆ ಜೀವನಕ್ಕ? ಧನ್ಯ ಜೀವನ ಯಾರ ಶರೀರದಿಂದ ಭಿನ್ನ ಪೃಥಕ್ ಇರುವಂಥ, ವಿಲಕ್ಷಣ ಇರುವಂಥ ಅರೂಪಿ ಚೈತನ್ಯ ತತ್ವ ಸುಖದ ಸಾಗರನಾದಂಥ ನಿಜಾತ್ಮನ ರುಚಿ ಕೂಡ ಯಾರ ಅಂತರಂಗದಲ್ಲಿ ಮೂಡಿ ಬಂದಿದೆಯೋ ಅವರ ಜೀವನ ಧನ್ಯ. ಶರೀರದಿಂದ 3 ಕಾಲದಲ್ಲೂ ಅಸ್ಪೃಷ್ಟ, ಶರೀರದಿಂದ ವಿಲಕ್ಷಣ ಅರೂಪಿ ಜ್ಞಾನದರ್ಶನ ಸ್ವರೂಪಿ ಸುಖದ ಸಾಗರ ಸ್ವರೂಪ ಆ ನಿಜ ತತ್ವದ ರುಚಿ ಕೂಡ ಯಾವ ಜೀವದ ಜೀವನದೊಳಗೆ ಉತ್ಪನ್ನ ಆಗಿದೆಯೋ ಆ ಜೀವದ ಜೀವನ ಧನ್ಯ ಇದೆ ಈ ಭೂತಲದ ಮೇಲೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಯಾವ ಕಾರಣದಿಂದ ಅವ ಆ
ಮಮತ್ವ ರೂಪದಿಂದ ಭೋಗ ರೂಪದ ಯಾವ ಯಾವ ಸಾಮಗ್ರಿಗಳಿದಾವೆ, ಭೋಗ ರೂಪದ ಕ್ರಿಯೆ ಇದೆ, ಆ ಕ್ರಿಯೆಗೆ ನಿಶ್ಚಯದಿಂದ ಮಮತ್ವ ರೂಪ ಪರಿಣಾಮಕ್ಕೆ ಸ್ವೀಕಾರ. ಯಾವ ಕಾರಣದಿಂದ? ಪ್ರಶ್ನೆ ಕೇಳಿದ ನಂತರ ರಾಗರಸರಿಕ್ತತೆಯ. ಅವ ಹೇಗದನು? ರಾಗರಸದಿಂದ ರಿಕ್ತದ. ಅರೆ, ಇಲ್ಲಿ ಈ ಬರೀ ಶಬ್ದ ಕರ್ಣಪಟಲದ ಮೇಲೆ ಬೀಳ್ತಾ ಇದ್ದ ಹಾಗೆ ರಾಗರಸ ಒಂದು ಸಮಯ ಅದರ ವೇಗವನ್ನ ಮಂದಗೊಳಿಸಬಹುದಾದಂಥ ಪರಿಣಾಮ ನಮ್ದು ಆಗಬೇಕಲ್ಲ. ಇಲ್ಲಿ ಓದು ವೇಳೆದೊಳಗೆ ಕೇಳೋ ವೇಳೆದೊಳಗೆ ಈ ಶಬ್ದ ಕರ್ಣಪಟಲ ಮೇಲೆ ಆಚಾರ್ಯ ಭಗವಂತರ ಲೋಕದಿಂದ ಭಿನ್ನ ನಿರ್ಜನವಾದಂಥ ಕಾನನದೊಳಗೆ ಕುಳಿತು ರಾಗರಸ ರಿಕ್ತತೆಯ ಅನ್ನುವಂಥ ಶಬ್ದ ಹೇಳಿದ್ರು. ರಾಜಮಲ್ ಪಾಂಡೆ ಕೇಳ್ತಾ ಇದ್ದಾರೆ, ಪ್ರಭು ಯಾವ ಕಾರಣದಿಂದ ಅವ ಮಮತೆಯ ಪರಿಣಾಮಕ್ಕೆ ಪ್ರಾಪ್ತ ಆಗುವುದಿಲ್ಲ, ಯಾವ ಕಾರಣದಿಂದ ಅಂಥೇಳಿ ಕೇಳಿದರ ಆಚಾರ್ಯ ಭಗವಂತರ ಧ್ವನಿ ಬಂತು, ರಾಗರಸ ರಿಕ್ತತೆಯ. ಏನು ಹೇಳಿದ ಈ ಮಹಾಪುರುಷ? ಕರ್ಮದ ಸಾಮಗ್ರಿಗಳನ್ನು ತನ್ನವೆಂದು. ಕರ್ಮದ ಸಾಮಗ್ರಿ ಯಾವ? ದೇಹ. ದೇಹ ಇದೆ ಕರ್ಮದ ಸಾಮಗ್ರಿ. ಕರ್ಮದ ಸಾಮಗ್ರಿಗಳಲ್ಲೇ ಮೊದಲನೇ ನಂಬರ್ ದೇಹದ್ದೇ ಇದೆ ರೀ. ಆಮೇಲೆ ಆ ದೇಹದ ಜೊತೆಗೆ ಕ್ರೀಡಿಸುವಂಥ ಜೀವ, ಆ ಕ್ರೀಡಾರೂಪದ ಪರಿಣಾಮ ಏನಿದೆ ಅದರ ಸಾಮಗ್ರಿ ಇದೆ. ಪರಪದಾರ್ಥದ ಪ್ರಶ್ನೆನೇ ಇಲ್ಲ. ದೇಹದಷ್ಟು ಪರಪದಾರ್ಥಗಳು ಒಂದು ಆಹಾರ ವರ್ಗಣದೊಳಗ ಅಸಂಖ್ಯ ಪರಮಾಣು ಇದಾವೆ. ಹಾಗಾದ್ರೆ ಆಹಾರ ವರ್ಗಣಗಳ ಸಮೂಹ ರೂಪದ ಇದೆಲ್ಲ ಈ ದೇಹದೊಳಗ ಒಂದು ಸ್ವಲ್ಪ ಗಂಭೀರತೆಯಿಂದ ಆಲಿಸೋದು. ಈ ದೇಹದೊಳಗೆ ಎಷ್ಟು ಪರಮಾಣು ರೂಪದ ಪರದ್ರವ್ಯ ಅದಾವ್ರಲ್ಲ, ಅಷ್ಟು ಪರದ್ರವ್ಯ ಅಂತೂ 6 ಖಂಡದ ಅಧಿಪತ್ಯ ಶಿಖರನೂ ಕೂಡ ಅಷ್ಟ ಅನ್ಯ ದ್ರವ್ಯಗಳದ ಸಂಖ್ಯೆ ಆಗುವುದಿಲ್ರಿ. ಅಷ್ಟ ಪರದ್ರವ್ಯ ಅರ್ಥಾತ್ ಪರಮಾಣು ರೂಪದ ಪರದ್ರವ್ಯದ ತಿಳಿತೇನ್ರಿ ವಿಷಯ. ಬಾಹ್ಯ ಸಾಮಗ್ರಿ ಎಷ್ಟಾಗುವುದವ್ರಿ? ಇದುವೇ ಇದೆ ಬಾಹ್ಯ ಸಾಮಗ್ರಿ. ಯಾವ್ದ? ಈ ದೇಹ. ಏನಿದೆ ಇದರಲ್ಲಿ? ಅನಂತ ಅನಂತ ಪರಮಾಣು. ಪ್ರತಿಯೊಂದು ಪರಮಾಣು ಪರಮ ಸ್ವತಂತ್ರ ದ್ರವ್ಯ ಇದೆ ರೀ. ಹಾಗಾದ್ರೆ ಆ ಅನಂತ ಪರಮಾಣುಗಳ ಸಮೂಹ ರೂಪದ ಯಾವ ಸಾಮಗ್ರಿ ಇದೆಯಲ್ಲ, ಅದು ಯಾರ್ದು ಇದೆ ರೀ? ಕರ್ಮದ್ದು ಇದೆ ರೀ, ಜೀವದ ಅಲ್ಲ. ಹೀಗೆ ಇರುವೆಳೆದೊಳಗೂ ಕೂಡ ಜೀವ ಅದನ್ನ ತನ್ನದಂತನ್ರಿ, ತನ್ನದಂತಾನೆ. ಏನ ತಾನೇ ಅಂತನ್ರಿ? ಅದನ್ನ ತಾನೇ ಅಂತಾನೆ. ಕರ್ಮದ ಸಾಮಗ್ರಿಗಳನ್ನು ತನ್ನವೆಂದು ತಿಳಿದು ರಂಜಿಸುವಂಥ ಪರಿಣಾಮದ ವೇಗ ಎಂದರೆ ತೀವ್ರತೆಯಿಂದ ರಹಿತನಾಗಿರುವಂಥ ಭಾವವಿರುವುದರಿಂದ. ರಹಿತನಾಗಿರುವಂಥ ಅವ ರಹಿತದನ. ಯಾವುದರಿಂದ ರಹಿತ? ಜೀವ ಮತ್ತು ಭಾವ ಇಲ್ಲಿ 2 ಅದಾವ್ರಿ. ಅವ ರಹಿತದನ. ಯಾವ? ಸಮ್ಯಕ್ ದೃಷ್ಟಿ ಜೀವ. ಯಾವುದರಿಂದ? ಎಷ್ಟು ಕರ್ಮ ಏನಿತ ಕರ್ಮದ ಸಾಮಗ್ರಿ ಅದಾವಲ್ಲ ಅವುಗಳ ಕುರಿತಾಗಿ ರಾಗರೂಪದ ರಸದಿಂದ ಅಥವಾ ರಾಗರೂಪದ ವೇಗದ ರಸದಿಂದ ರಹಿತದಂತೆ. ಅವ ರಹಿತದನ. ಹಾಗಾದ್ರೆ ಅವನ ಭಾವ ಎಂಥದ್ದಿರೋದ? ನಿನ್ನೆ ಭೇದ ರೂಪದಿಂದ ಹೇಳಿತ. ಪರಿಣಾಮ, ಜ್ಞಾನ, ಶ್ರದ್ಧೆ ಭೇದ ರೂಪದಿಂದ ಹೇಳಿತ. ಆದ್ರೆ ಅಭೇದ ಅವ ಯಾಗದನು?
ರಾಗರೂಪದ ರಸ. ರಾಗರೂಪದ ರಸ ಬರೀ ಚಾರಿತ್ರ ಗುಣದ ಪರ್ಯಾಯದ್ದಿದೆಯೋ ಅಥವಾ ಆ ರಾಗ ಚಾರಿತ್ರ ಗುಣದ ಪರ್ಯಾಯ ಇರುವ ಎಳೆದೊಳಗೆ ಅದರೊಳಗೆ ರಸ ಜ್ಞಾನ ದರ್ಶನದಿದೆ. ತಿಳಿತೇನ್ರಿ? ಅದರೊಳಗೆ ರಸ ಜ್ಞಾನ ದರ್ಶನ. ಇವನ ಭಾವ ಎಂಥದ್ದಿದೆ? ರಾಗದ ತೀವ್ರತೆ ಏನಿದೆಯಲ್ಲ ಅದರಿಂದ ರಹಿತ ಅವ ಇರುವುದರಿಂದ ಅವನ ಭಾವ ಎಂಥದ್ದಿದೆ. ನಾವು ತಿಳ್ಕೊಳ್ಳೋದ್ರೆ ಭಾವ ಎಂಥದ್ದಿದೆ. ಅವ ಸ್ವಯಂ ರಾಗದ ರಸ, ರಾಗದ ತೀವ್ರತೆಯಿಂದ ರಹಿತದನು. ರಾಗದ ವೇಗ ಇಲ್ಲ ಅವನಲ್ಲೇ. ಅರೆ ರಾಗ ಇದೆ, ಕಾಣಿಸ್ತಾ ಇದೆ, ಅದರ ರಾಗದ ವೇಗ ಇಲ್ಲ, ತೀವ್ರತೆ ಇಲ್ಲ, ಅವನಲ್ಲೇ ಇಲ್ಲ. ಅಂದ ಮೇಲೆ ಆ ಭಾವ ಎಂಥದ್ದಿರೋದ? ಭಾವ ಅವನಂಥದ್ದು ಇರೋದು ಏನ ರಾಗದಂಥದ್ದಿರೋದ? ಮತ್ತೆ ಇಲ್ಲಿ ಮೂರಾದವಲ್ಲ, ಅವ ಭಾವ ಮತ್ತು ರಾಗ. ಆ ಭಾವ ಅವನಂಥದ್ದಿರೋದು ಅಥವಾ ಆ ಭಾವ ರಾಗದಂಥದ್ದಿರೋದ್ರಿ? ಅವನಂಥದ್ದನ್ನ ಇರೋದ್ರಲ್ಲ ಅವನ ಭಾವ. ವಿಚಾರ ಮಾಡೋದು. ನಾವು ಎಷ್ಟು ಸೂಕ್ಷ್ಮ ತಿಳಿಲಿಕ್ಕೆ ಹೋಗ್ತೇವಲ್ಲ ಅಷ್ಟು ನಮಗ ಆನಂದ ಆಗೋದಿದೆ ರೀ. ಕಷ್ಟ ಆಯಿತು ಅಂತಂದ್ರೆ ವಿಷಯ ತಿಳಿಯೋದಿಲ್ಲ. ಸಮ್ಯಕ್ ದೃಷ್ಟಿ ಜೀವ ಅವ ಹೇಗದನು? ರಾಗದ ವೇಗದಿಂದ ರಹಿತದನ್ರಿ. ಇದು ಜೀವದ ಮಾತಾಯ್ತು. ಆದ್ರೂ ರಾಗಿದೆ ಅವನಲ್ಲೇ. ಹಾಗಾದ್ರೆ ಅವನ ಭಾವ ಎಂಥದ್ದಿರೋದ? ಯಾವ ರಾಗದ ತೀವ್ರತೆಯಿಂದ ರಹಿತದನೋ ಅವನ ಭಾವ ಎಂಥದ್ದು ಇರೋದ? ಅವನಂಥದ್ದು ಇರೋದ್ರಿ. ರಾಗ ಏನು ಇದೆ ಆ ರಾಗದಂಥದ್ದು ಅವನ ಭಾವ ಇರೋದಿಲ್ಲ. ಇನ್ನು ಸ್ವಲ್ಪ ಇದನ್ನ ಸ್ಪಷ್ಟೀಕರಣಕ್ಕೆ ಹೇಳಿದ್ರೆ, ಭಾವ ಏನಿದೆ ಅದ ಭಾವವಂತನ ಜೊತೆಗೆ ಅಭೇದ ಇರುವೆಳೆದೊಳಗ ಆ ಭಾವದೊಳಗೆ ಯಾವ ಅಶುದ್ಧತೆ ಇದೆ ಅದು ಬಹಿರ್ಲುಠತಿ. ಇಲ್ಲಿ ಶಬ್ದ ಬಂದಿದೆ ಕೆಳಗರೆ ದೃಷ್ಟಾಂತದ ಮೂಲಕ. ಬಹಿರ್ಲುಠತಿ. ನೋಡ್ರಿ, ನಾಯಿ ಇದೆ, ದೊಡ್ಡದಾದಂಥ ಒಂದು ಕನ್ನಡಿ ಇದೆ. ಆ ಕನ್ನಡಿ ಎದುರಿಗೆ ನಾಯಿ ಬಂದ ಅದು ಇನ್ನೊಂದು ನಾಯಿ ಇದೆ ಅಂಥೇಳಿ ಬೌ 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 ಅಂತಿದೆ ರೀ. ಅಂತಿದೇನಿಲ್ರಿ? ಅದು ಇನ್ನೊಂದು ಸ್ವಜಾತಿ ವಿರೋಧಿ ಇದೆ ಅಲ್ಲ, ಅದು ಬೌ ಬೌ ಅಂತಿದೆ ಕನ್ನಡಿಯೊಳಗಿನ ನಾಯಿಯನ್ನ ನೋಡಿ. ಆದರೆ ನಿಜವಾಗಿ ಅಲ್ಲಿ ನಾಯಿ ಇದೆ ಅಂದ್ರೆ ಇನ್ನೊಂದು ನಾಯಿ ಇದೆಯೇನ? ಬೇರೆ ನಾಯಿ ಇದೆಯೇನ? ಇಲ್ಲವೇ ಇಲ್ಲ. ಸರಿಯಾದ ಪ್ರಕಾರ ಯಾವ ಜೀವ ತನ್ನ ಒಂದು ಭಾವದೊಳಗ ಭಾವವಂತನ ಗ್ರಹಣ ಮಾಡಿದ್ದು ಇದೆಯೋ ಅಲ್ಲಿ ಇನ್ನೊಂದರ ಪ್ರತಿಬಿಂಬ ಬಿದ್ದರೂ ಕೂಡ ಆ ಭಾವವಂತನ ಭಾವದೊಳಗ ಆ ಪ್ರತಿಬಿಂಬಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ಪ್ರಭಾವ ಆಗುತ್ತದೆ. ಜ್ಞಾನಿಯ ಮಾತು ಇಷ್ಟು ಉಚ್ಚ ಇದೆ ರೀ. ಯಾವ ಸಮ್ಯಕ್ ದೃಷ್ಟಿ ಜೀವ ಅರ್ಥಾತ್ ಭಾವವಂತ ಅವನದ್ದು ಯಾವ ಭಾವ ಪ್ರಗಟ ಇದೆಯೋ ಆ ಭಾವದೊಳಗ ರಾಗಾದಿ ಅಶುದ್ಧಿ ಕಂಡು ಬಂದ್ರೂ ಕೂಡ ಅವು ಒಳಗೆ ಪ್ರವೇಶ ಮಾಡುವುದಿಲ್ರಿ. ಅವು ಎಲ್ಲದವು ಬಹಿರ್ಲುಠತಿ. ಅವು ಹೊರಗನೆ ಅದಾವ್ರೆ. ಅಮೃತ ಚಂದ್ರಾಚಾರ್ಯ ದೇವನ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಹೇಳಿದ್ರಲ್ಲ, ದರ್ಪಣ ತಲೈವ ಸಕಲಾ ಪ್ರತಿಫಲತಿ ಪದಾರ್ಥ ಮಾಲಿಕ ಯತ್ರ ಅಲ್ಲಿ ಏನಾಗ್ತವೆ? ದರ್ಪಣದ ಮಟ್ಟ ಭೂಮಿಯ ಮೇಲೆ ಯಾವ ಪ್ರಕಾರ ಪದಾರ್ಥಗಳ ಪ್ರತಿಫಲಿತ ಆಗ್ತವೆಯೋ ದರ್ಪಣದ ಜೊತೆಗೆ ಯಾವ ಪ್ರಕಾರದ ಸಂಬಂಧಕ್ಕೆ ಅವ ಪ್ರಾಪ್ತ ಆಗುವುದಿಲ್ಲ, ಒಳಗಡೆ ಪ್ರವೇಶ ಮಾಡೋದನೇ ಇಲ್ಲ. ಅದೇ ಪ್ರಕಾರ ಭಾವವಂತನ ಭಾವದೊಳಗ ಅಶುದ್ಧಿ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ.
ಹಾಗಾದರೆ ಈಗ ಹೇಳ್ರಿ, ಆಚಾರ್ಯ ಭಗವಂತರ ಶಬ್ದ ಏನಿತ್ತು, ರಾಗ ರಸ ರಿಕ್ತ ತ್ರಯ. ಆ ಶಬ್ದದ ವ್ಯಾಖ್ಯಾನಕಾರರ ಆ ಭಾವವನ್ನು ಬಿಟ್ಟು ಮಾಡಿದರೇನ್ರಿ. ಆ ಶಬ್ದ ಏನಿತ್ತು ರಾಗ ರಸ ರಿಕ್ತ ತಯ. ಇವ್ರ ಅರ್ಥ ಏನು ಮಾಡಿದ್ರು, ಎಷ್ಟು ಕರ್ಮದ ಸಾಮಗ್ರಿ ಇದಾವೆ ಅವುಗಳನ್ನ ತನ್ನವೆಂದು ತಿಳಿದು ರಂಜಿಸುವಂತ ಪರಿಣಾಮದ ವೇಗ ಎಂದರೆ ತೀವ್ರತೆಯಿಂದ ರಹಿತನಾಗಿರುವಂಥ ಭಾವವಿರುವುದರಿಂದ ರಹಿತ ಆಗಿ ಹೋಗಿದ್ದಾನೆ. ಅಲ್ಲಿ ಅವರೇನು ಹೇಳಿದ್ರು, ರಿಕ್ತತಯ. ಹಾಗಾದ್ರೆ ಇವರು ವ್ಯಾಖ್ಯಾ ಬರೆದರಲ್ಲ, ಟೀಕಾ ಬರೆದರಲ್ಲ ರಾಜಮಲ್ ಜಿ ಪಾಂಡೆ, ಆ ರಿಕ್ತತಯ ಅನ್ನುವಂಥ ಶಬ್ದದ ಏನು ಮೂಲ ಭಾವ ಇದೆ, ಆ ಭಾವವನ್ನು ಬಿಟ್ಟು ಇವರ ಟೀಕಾ ಮಾಡಿದರೋ ಅಥವಾ ಆ ಭಾವವೇ ಇದರೊಳಗ ಅನ್ಯ ರೂಪದಿಂದ ಅಥವಾ ತಿಳಿಯುವ ರೂಪದಿಂದ ಅಥವಾ ಕೆಳದರ್ಜೆಯ ಜ್ಞಾನಕ್ಕೆ ತಿಳಿದು ಬರುವ ರೂಪದಿಂದ ಆ ಜ್ಞಾನ ಇದೆ ರೀ. ಭಾವ ಏನಿದೆ ಮುಂದೆ ದೃಷ್ಟಾಂತ ಅದೇ ಇದೆ. ಬಹಿರ್ಲುಠತಿ, ಹೊರಗೆ ಬಿದ್ದು ಹೋಗ್ತಿದೆ. ಅದ ಮುಚ್ಚಳ ಮುಚ್ಚಿದ್ದ ಇದೆ ರೀ. ಮುಚ್ಚಳ ಮುಚ್ಚಿದ್ದ ಇದೆ. ಮೇಲಿನಿಂದ ಏನಾದರೂ ಆ ಪಾತ್ರೆಯೊಳಗೆ ಹಾಕಿದ್ರೆ ಅದು ಒಳಗೆ ಹೋಗ್ತಿದೆ ಏನ್ರಿ, ಹೊರಗಡೆ ಬಿದ್ದು ಹೋಗ್ತಿದೆ, ಚೆಲ್ಲಿ ಹೋಗ್ತಿದೆ. ಅದೇ ಪ್ರಕಾರ ಸಂವರ ಆದದ್ದೇ ಇದೆ ರೀ. ಇದು ನಿರ್ಜರ ಅಧಿಕಾರ ಇದೆ. ನಾವು ಒಂದನ್ನು ಬಿಟ್ಟು ಒಂದನ್ನು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಸಂವರ ಆದದ್ದಿದೆ. ಸಂವರ ಅಂದ್ರೆ ಏನ, ಮುಚ್ಚಳ ಮುಚ್ಚಿದ್ದೆ. ಹಾಗಾದ್ರೆ ಏನಾಗುವುದ, ಕುಕ್ಕರ್ ಇದೆ ಅಲ್ಲ, ಯಾವ ವಿಜ್ಞಾನಿ ಯಾವ ಕಂಡು ಹಿಡಿದಿದ ಜ್ಞಾನಿ, ಅಕ್ಕಿ ಮತ್ತು ನೀರು ಹಾಕಿ ಇಡ್ತೇವ್ರಿ, ಹೊರಗಿಂದ ಏನು ತಗೊಳ್ಳೋದಿಲ್ರಿ. ಅದ ಪ್ಯಾಕ್ ಮಾಡಿದ ನಂತರ ಮುಚ್ಚಳ ಹಾಕಿದ ನಂತರ, ಹೌದು ಅಥವಾ ಇಲ್ಲ, ಒಳಗಿಂದೇನಿದೆ ಅದಕ್ಕೆ ಎಷ್ಟು ಪರ್ಯಾಪ್ತ ಇದೆ ಅಕ್ಕಿ ಬೇಯಲಿಕ್ಕೆ, ಅದನ್ನು ಬಳಸಿಕೊಳ್ಳುತ್ತಿದೆ, ಅದು ನುಂಗಿ ಬಿಡ್ತಿದೆ ಅಕ್ಕಿ. ಮತ್ತು ಒಂದು ವೇಳೆ ಹೆಚ್ಚಿಂದ ಇತ್ತು ಅಂತಂದ್ರೆ ಹೊರಸೂಸಿ ಬಿಡ್ತಿದೆ ಒಳಗೆ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವದ ಅಂತರಂಗ ಹೀಗಾದದ್ದಿದೆ. ಮುಚ್ಚಳ ಇದೆ, ಹೊರಗಿಂದೇನೂ ಬರುವುದಿಲ್ಲ ಅಲ್ಲಿ. ಮತ್ತು ಒಳಗಿಂದೇನಿದೆ ಅದು ಒಣಗಿಸಿ ಬಿಡ್ತಿದೆ. ಅವನ ಪರಿಣಾಮ ಅಂತ ನಿರ್ಮಲ ಇದೆಯಲ್ಲ, ಆ ಕರ್ಮದ ವಿಕಾರ ಏನು, ಅರೆ ಕರ್ಮದ ವಿಕಾರರೇ. ಕರ್ಮ ಅಂತ ಇಲ್ಲ ನಾನು ಇಲ್ಲಿ, ಭಾವ ಮತ್ತು ದ್ರವ್ಯ ಎರಡೂ ಬರಲಿಕ್ಕೆ ಬೇಕು. ದ್ರವ್ಯಕರ್ಮ ಭಾವಕರ್ಮ. ನಿರೋಧ ಯಾವುದರದ ಮಾಡಿದ, ಆಶ್ರವದ ನಿರೋಧ ಮಾಡಿದ. ದ್ರವ್ಯ ಕರ್ಮದ ಆಶ್ರವದ ನಿರೋಧ ಮಾಡಿದನೋ, ಭಾವಕರ್ಮದ ಆಶ್ರವದ ನಿರೋಧ ಮಾಡಿ. ಎರಡೂ ಆಗಿದೆ. ಇವು ಭಾವಕರ್ಮದ ಆಶ್ರವದ ನಿರೋಧ ಮಾಡಿದನ್ರಿ, ಅರ್ಥಾತ್ ಮುಚ್ಚಿಬಿಟ್ಟಿದ್ದಾನೆ. ಹಾಗಾದ್ರೆ ಒಳಗ ಅದವ್ರಲ್ಲೇ ಏನದವು, ಭಾವಕರ್ಮ ಯೋಗ್ಯ ಪರಿಣಾಮಗಳದವ್ರೆ. ತಿಳಿತಾ ಇದೆ ಅಂದ್ರೆ ಆ ಪರಿಣಾಮಗಳೇನದವಲ್ಲ, ವಿಕೃತ ವಿಕಾರ ರೂಪ ಆಗುವಂಥ ಯೋಗ್ಯತೆಯುಳ್ಳ ಭಾವಿ ಪರಿಣಾಮಗಳಿದಾವಲ್ಲ, ಅವು ಚೈತನ್ಯದ ಪ್ರಕಾಶದೊಳಗ ತಮ್ಮ ವಿಕಾರವನ್ನು ಕಳ್ಕೊಂಡು ಪಕ್ವಾಗ್ತಾರೆ. ಮತ್ತು ಒಂದು ಸ್ವಲ್ಪ ಯಾವುದು ಉದಯಕ್ಕೆ ಬಾರದ ವಿನಃ ಹೋಗೋದನ್ನ ಇಲ್ಲದ ಅಂಥದ್ದ ಹೊರಚಲ್ಲಿ ಹೋಗ್ತಿದ್ದೀರಿ. ಅದರ ಹೊರಗಿಂದಂತೂ ಒಳಗೇನು ಬರುವುದಿಲ್ಲ. ಇದು ನಿರ್ಜರ ಅಧಿಕಾರ ಇದೆ, ಸಂವರ ನಡೆದದ್ದು ಇದೆ. ಸಂವರ ಅರ್ಥಾತ್ ಬರಗೊಡದೆ ಇರೋದು. ಏನು ಬರಗೊಡದೆ, ಭಾವಾಶ್ರವಂತಂದ್ರೆ ಏನು ನೋಡ್ರಿ. ಒಂದು ಸ್ವಲ್ಪ ಇದರದ್ದು ಎರಡು ವಾಕ್ಯದೊಳಗೆ ಚರ್ಚೆ ಮಾಡು. ಭಾವಾಶ್ರವಂತಂದ್ರೆ ಏನು, ಭಾವದೊಳಗ ವಿಕಾರ ಉತ್ಪನ್ನ ಆಗಲಿಕ್ಕೆ ಯೋಗ್ಯತೆ ಇರೋದು. ಒಂದು ಸ್ವಲ್ಪನೇ ಭಾವದೊಳಗ ವಿಕಾರ ರೂಪವಾಗುವ ಯೋಗ್ಯತೆ ಇರೋದು. ಮತ್ತು
ಅದಕ್ಕೆ ನಿಮಿತ್ತ ಭಾಷ್ಯದೊಳಗೆ ಸಿಗೋದು. ಯೋಗ್ಯತೆ ಇಲ್ದಿದ್ರೆ ನಿಮಿತ್ತ ಏನೂ ಮಾಡುವುದಿಲ್ಲ. ನಿಮಿತ್ತದ ಕಡೆಗೆ ನೋಡದಿದ್ರೆ ಯೋಗ್ಯತೆಯೊಳಗೆ ಕಾರ್ಯ ಯೋಗ್ಯತೆ ಇದೆ ಅಲ್ಲ, ಅದು ಆಗೋದಿಲ್ರಿ ಕಾರ್ಯ. ಇನ್ನೊಂದ್ಸಲ, ವಿಕಾರ ಆಗುವ ಯೋಗ್ಯತೆ ಪರಿಣಾಮದೊಳಗೆ ಇದೆ. ಅದಕ್ಕೆ ನಿಮಿತ್ತ ಅನ್ಯ ಪದಾರ್ಥ ಇದಾವೆ. ಹಾಗಾದ್ರೆ ಅನ್ಯ ಪದಾರ್ಥದ ಕಡೆಗೆ ಜೀವದ ದೃಷ್ಟಿ ಹೋಗಲೇ ಇಲ್ಲ ಅಂತಂದ್ರ ವಿಕಾರ ಆಗುವ ಯೋಗ್ಯತೆ ಇತ್ತಲ್ಲ, ಅದು ವಿಕಾರ ಆಯ್ತೋ ಅಥವಾ ಆಗಲಿಲ್ರಿ? ಆಗಲಿಲ್ಲ. ಸ್ಪಷ್ಟ ಇದೆ ಅಲ್ಲ. ಯೋಗ್ಯತೆ ಇತ್ತು ಮತ್ತೆ ಹೇಗಾಗಲಿಲ್ಲ? ಅರೆ ಯೋಗ್ಯತೆ ಅಂತೂ ಇರೋದನ್ನ ರೀ. ನೋಡ್ರಿ, ಸ್ವಭಾವದ ಸನ್ಮುಖ ಪುರುಷಾರ್ಥ ಯಾವಾಗ ಈ ಜೀವ ಮಾಡ್ತಾನೋ ಆ ಸಮಯದೊಳಗ ಪ್ರತಿ ಸಮಯಕ್ಕೆ ಉದಿತವಾಗುವಂಥ ಪರಿಣಾಮಗಳಲ್ಲಿ ಇವು ಪುರುಷಾರ್ಥ ಮಾಡದೆ ಹೋದರೆ ಅಲ್ಲಿ ವಿಕಾರಗಳು ಆಗ್ತಾ ಹೋಗ್ತವೆ. ಇವು ಪುರುಷಾರ್ಥ ಮಾಡ್ತಾ ಇರೋ ವೇಳೆದೊಳಗ ನಿಮಿತ್ತದ ಕಡೆಗಿನ ದೃಷ್ಟಿ ಬಿಟ್ಟು ಹೋಗುವುದರಿಂದ ಆ ಯೋಗ್ಯತೆ ಏನಿದೆ, ವಿಕಾರ ಆಗುವ ಯೋಗ್ಯತೆ ಪರಿಣಾಮಗಳಲ್ಲಿ ಏನಿದೆ ಅದು ಬತ್ತೆ ಹೋಗ್ತಿದೆ, ನಿಸ್ಸತ್ವವಾಗಿ ಹೋಗ್ತಿದೆ, ನಿರರ್ಥಕ ಆಗಿ ಹೋಗ್ತಿದೆ. ಅಷ್ಟ ಕಾರ್ಯ ಈಗ ನಮಗ ತಮಗ ಮಾಡೋದಿದೆ ಈ ಭಾವದೊಳಗೆ. ಏನ ವಿಕಾರ ಆಗಲಿಕ್ಕೆ ಯೋಗ್ಯತೆ. ಅರೆ ನೋಡ್ರಿ, ತೀರ್ಥಂಕರಂಥ ಮಹಾಪುರುಷರು ಕೂಡ ಭಾವದೊಳಗೆ ಅದರ ಯೋಗ್ಯತೆಯಿಂದ ವಿಕಾರ ಅಥವಾ ನಿರ್ವಿಕಾರ ಆಗ್ತಿದೆ ಈ ತತ್ವವನ್ನು ಅವರು ತಿಳಿದಿದ್ರೂ ಕೂಡ ವಿಕಾರದಲ್ಲಿ ಯಾವ ಬಾಹ್ಯ ನಿಮಿತ್ತದವೋ ಅವುಗಳನ್ನು ಬಿಟ್ಕೊಟ್ಟು ಹೋದ್ರು ಅಥವಾ ಇಲ್ರಿ? ಹಾಗಾದ್ರೆ ನಾವು ಕೂಡ ಮಿಥ್ಯಾತ್ವದ ನಾಶ ಮಾಡುವ ಸಲುವಾಗಿ, ಮಿಥ್ಯಾತ್ವದ ಅಭಾವ ಮಾಡುವ ಸಲುವಾಗಿ ಮಿಥ್ಯಾತ್ವ ರೂಪದ ಪರಿಣಾಮ ಅಥವಾ ಪರಿಣಾಮದೊಳಗೆ ವಿಪರೀತ ಮನ್ನನೆ ರೂಪದ ಮಿಥ್ಯಾತ್ವ ಉದಿಸಿ ಬಾರದೇ ಇರುವ ಹಾಗೆ ನಮ್ಮ ಪರಿಣಾಮವನ್ನು ನಾವು ಸ್ವಚ್ಛ ಕಾಯ್ಕೊಳ್ಳಬೇಕಾದ್ರೆ ಸಾಧ್ಯಾದಷ್ಟು ಆ ವಿಕಾರದಲ್ಲಿ ವಿಪರೀತ ಆಗುವಲ್ಲೇ ಯಾವ ನಿಮಿತ್ತಗಳಿದಾವೆಯೋ ಅವುಗಳಿಂದ ನಾವು ಸ್ವಲ್ಪ ಭಿನ್ನಾಗೋದು, ಅಲಕ್ಷ್ಯ ಮಾಡೋದು, ದೂರ ಸರಿಯೋದು, ಕಣ್ಣು ಮುಚ್ಚೋದು ಅವಶ್ಯಕ ಇದೆ. ಜ್ಞಾನದರ್ಶನದ ಕಣ್ಣುಗಳನ್ನು ಮುಚ್ಚೋದು ಅವಶ್ಯಕ ಇದೆ. ಸಾಧ್ಯ ಆದಷ್ಟ ದಿವಸದೊಳಗ ದೇವದರ್ಶನದ ಸಮಯ ಇದೆ, ಶಾಸ್ತ್ರ ಸ್ವಾಧ್ಯಾಯದ ಸಮಯ ಇದೆ. ಅದೇ ಪ್ರಕಾರ ಚಿಂತನ ಮಂಥನದ್ದನೂ ಸಮಯ ಬೇಕು, ವಿಚಾರ ಭೇದ ವಿಜ್ಞಾನಕ್ಕೂ ಸಮಯ ಬೇಕು. ಈ ಪ್ರಕಾರ ಅಭ್ಯಾಸ ಮಾಡ್ತಾ ಹೋದ್ರೆ ನಮಗ ನಿಮಿತ್ತಗಳ ರುಚಿ ಏನಿದೆ, ಅನ್ಯ ಸಂಯೋಗಗಳ ರುಚಿ ಏನಿದೆ ಅದು ತನ್ನಷ್ಟಕ್ಕೆ ತಾನೇ ಒಳಗೆ ಏನಾಗ್ತಿದೆ ರೀ, ಬತ್ತಿ ಹೋಗ್ತಿದೆ, ನಿಸ್ಸತ್ವ ಆಗ್ತಿದೆ, ಕೊನೆಗೊಂದು ದಿವಸ ನಿರರ್ಥಕ ಆಗ್ತಿದೆ. ಇದೇ ಕ್ರಮದಿಂದ ಅನಂತ ಜೀವರುಗಳ ಸಿದ್ಧಾಲಯ ಸೇರಿದ್ದಾರೆ.